ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಇದನ್ನು ಯಾವ ರೀತಿ ಮಾಡಿಸ್ಕೊಳ್ಬೇಕು, ಹೇಗೆ ಅಕೌಂಟ್ ಓಪನ್ ಮಾಡಿಸಬೇಕು, ಎಲ್ಲಿ ಓಪನ್ ಮಾಡಿಸಬೇಕು, ಇದಕ್ಕೆ ದಾಖಲಾತಿಗಳು ಏನೇನು ಬೇಕು, ಇದಕ್ಕೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟಿರ್ತದೆ, ಮೆಚುರಿಟಿ ಅಮೌಂಟ್ ಎಷ್ಟಿರ್ತದೆ, ಅರ್ಥ ಆಯ್ತಾ, ಇದಕ್ಕೆ ಇಂಟ್ರೆಸ್ಟ್ ಎಷ್ಟಿರ್ತದೆ, ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಒಂದು ತಿಳಿಸ್ಕೊಡೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬಿಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಮೊದಲನೇದಾಗಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸ್ಟೂಡೆಂಟ್ಸ್ ಆಗಿರ್ಬೋದು, ವಯಸ್ಸಾದಂತಹ ಒಂದು ಅಜ್ಜ ಅಜ್ಜಿದಿರಾಗಿರ್ಬೋದು, ಅದೇ ರೀತಿ ಮೈನ್ ಆಗಿ ಒಂದು ಮದುವೆ ಆಗಿದ್ರೆ ನಿಮ್ಗೆ ಏನಾದ್ರೂ ಒಂದು ಸಮಸ್ಯೆಗಳಿದ್ರೆ, ಮಕ್ಕಳೇನಾದ್ರೂ ಇದ್ರೆ, ಅಂದ್ರೆ ಸ್ಟೂಡೆಂಟ್ಸ್ ಗಳೇನಾದ್ರೂ ನೀವು ಆಗಿದ್ರೆ, ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ಎಲ್ಲೂ ಸಹ ಸ್ಕಿಪ್ ಮಾಡ್ದಂಗೆ ಪೂರ್ತಿಯಾಗಿ ನೋಡಿ, ಅರ್ಥ ಆಯ್ತಾ? ಈ ವಿಡಿಯೋದಲ್ಲಿ ನಾನು ನಿಮಗೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು, ಅದೇ ರೀತಿ ಎಷ್ಟು ಇಂಟ್ರೆಸ್ಟ್ ಸಿಗುತ್ತೆ, ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ಒಂದು ಫ್ಲೋ ನಲ್ಲಿ ತಿಳಿಸ್ಕೊಡ್ತೀನಿ, ಅರ್ಥ ಆಯ್ತಾ? ನಿಮ್ಗೆ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಫಸ್ಟ್ ಪಾಯಿಂಟ್ ಯಾವುದು ಅಂದ್ರೆ, ಮೈನ್ ಆಗಿ ಇದು ಸ್ಕೀಮ್ ಯಾವುದು ಅಂದ್ರೆ ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ. ಅಂದ್ರೆ ನಿಮಗೆ ಇದ್ರ ವಿವರಣೆ ಏನಪ್ಪಾ ಅಂದ್ರೆ, ಮೈನ್ ಆಗಿ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಮೈನ್ ಆಗಿ ನೀವು ಬ್ಯಾಂಕ್ ಅಲ್ಲಿ 1 ಲಕ್ಷ ಡೆಪಾಸಿಟ್ ಮಾಡ್ತೀರಾ, ಅರ್ಥ ಆಯ್ತಾ? 1 ಲಕ್ಷ ಡೆಪಾಸಿಟ್ ಮಾಡಿದ್ರೆ ಅವ್ರೇನ್ ಮಾಡ್ತಾರೆ, FD ಅಥವಾ RD ಮಾಡಿಸ್ಕೊಳ್ತಾರೆ. ಆದ್ರೆ FD ಅಂದ್ರೆ ನೀವು ಫಿಕ್ಸ್ಡ್ ಡೆಪಾಸಿಟ್, RD ಅಂದ್ರೆ ರಿಕ್ವೈರಿಂಗ್ ಡೆಪಾಸಿಟ್ ಅಂತ ಹೇಳ್ಬೋದು. RD ಅಂದ್ರೆ ಒಂದು ತಿಂಗಳಿಗೆ ಇಷ್ಟು ಅಂತ ನೀವು ಕಟ್ಟಬೇಕಾಗಿರುವಂತದ್ದು. ಅದೇ ರೀತಿ ಒಂದು FD ಅಂದ್ರೆ ಪೂರ್ತಿಯಾಗಿ 1 ಲಕ್ಷನೂ ಇನ್ವೆಸ್ಟ್ ಮಾಡುವಂಥದ್ದು. ಬಟ್ ಆದ್ರೆ ಒಂದು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಇದು ಏನಂದ್ರೆ, ಮೈನ್ ಆಗಿ ಒಂದು ನಿಮ್ಮ ಹತ್ರ 1 ಲಕ್ಷ ದುಡ್ಡು ಇರ್ತದೆ, ಅದನ್ನ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಅರ್ಥ ಆಯ್ತಾ? ಒಂದು 5 ಲಕ್ಷ ನೀವು ಫಾರ್ ಎಕ್ಸಾಂಪಲ್ ಹೇಳ್ತಾ ಇರೋದು, ಒಂದು 5 ಲಕ್ಷ ನೀವು ಪೋಸ್ಟ್ ಆಫೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅಂದ್ರೆ ನೀವು ಒಂದು ಫಿಕ್ಸ್ಡ್ ಡೆಪಾಸಿಟ್ ತರನೇ, ಬಟ್ ಅದು ಇದು ಬೇರೆ ರೀತಿ ವರ್ಕ್ ಆಗುತ್ತೆ, ಅರ್ಥ ಆಯ್ತಾ? ಈ ತರ ನೀವೇನಾದ್ರೂ ಡೆಪಾಸಿಟ್ ಮಾಡಿದ್ರೆ ಮೈನ್ ಆಗಿ ಮಂತ್ಲಿ ಏನು ಇಂಟ್ರೆಸ್ಟ್ ಆಫ್ ರೇಟ್ ಇರ್ತದೋ ಅದನ್ನು ನಿಮಗೆ ಅಕೌಂಟ್ಗೆ ಡೈರೆಕ್ಟ್ ಆಗಿ ನಿಮ್ಮ ಖಾತೆಗೆ ಬರುತ್ತೆ. ಯಾರ್ಯಾರ ಖಾತೆಗೆ ಬರುತ್ತೆ, ನಿಮ್ಮ ಏನಾದರೂ ನಿಮ್ಮ ತಂದೆ ತಾಯಿಗಳು ಏನಾದರೂ ಒಂದು ಮಂತ್ಲಿ ಇನ್ಕಮ್ ಸ್ಕೀಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ, ಮಕ್ಕಳ ಅಕೌಂಟ್ ಕೊಟ್ರೆ ಮಕ್ಕಳ ಅಕೌಂಟ್ ಬರುತ್ತೆ. ಅದೇ ರೀತಿ ಏನಾದರೂ ವಯಸ್ಸಾದವ್ರ ಅಕೌಂಟ್ ಕೊಟ್ರೆ ಅವ್ರ ಅಕೌಂಟ್ಗೂ ಸಹ ಈ ಒಂದು ಇಂಟ್ರೆಸ್ಟ್ ಮನಿ ಅನ್ನೋದು ಬರುತ್ತೆ ಅಂತ ಹೇಳ್ಬೋದು. ಯಾವುದೇ ರೀತಿ ಒಂದು ಇದರಲ್ಲಿ ಮೋಸಗಳು ಏನು ಆಗೋದಿಲ್ಲ, ಅರ್ಥ ಆಯ್ತಾ? ಅದಕ್ಕೆ ಈ ಒಂದು ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಬಹುದು, ಯಾವುದೇ ರೀತಿ ಒಂದು ಫ್ರಾಡ್ ಗಳು ಆಗೋದಿಲ್ಲ, ಅರ್ಥ ಆಯ್ತಾ? ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ವಿಡಿಯೋ ಅಂತ ಹೇಳ್ಬೋದು. ಅದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ದಯವಿಟ್ಟು ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತಾನೆ ಹೇಳಬಹುದು. ಸೊ ಇದರ ಮೊದಲನೇದಾಗಿ ಇದರಲ್ಲಿ ಯಾವುದೇ ತರಹದ ಒಂದು ರಿಸ್ಕ್ ಗಳು ಇರೋದಿಲ್ಲ, ಯಾವುದೇ ರೀತಿ ಒಂದು ಕೊರಗುವಂತ ಒಂದು ಅವಶ್ಯಕತೆಗಳು ಇರೋದಿಲ್ಲ. ದುಡ್ಡು ಅವರು ಎತ್ಕೊಂಡು ಹೋಗ್ತಾರೆ, ಇವರು ತಗೊಂಡು ಹೊಂಟೋಯ್ತಾರೆ, ಭಯ ಭಕ್ತಿ ಏನು ಬೇಕಾಗಿಲ್ಲ, ಅರ್ಥ ಆಯ್ತಾ? ಭಯ ಬೇಕಾಗಿಲ್ಲ, ಭಕ್ತಿ ಇರ್ಲಿ, ಅರ್ಥ ಆಯ್ತಾ? ಅದೇ ರೀತಿ ಮೈನ್ ಆಗಿ ಇದರಲ್ಲಿ ಅಕೌಂಟ್ ಟೈಪ್ಸ್ ಯಾವ ರೀತಿ ಇರ್ತದೆ, ಮೈನ್ ಆಗಿ ಇಂಡಿವಿಜುವಲ್ ಅಕೌಂಟ್ ಇರ್ತದೆ, ಜಾಯಿಂಟ್ ಅಕೌಂಟ್ ಇರ್ತದೆ. ಇಂಡಿವಿಜುವಲ್ ಅಕೌಂಟ್ಗೆ ಮೈನ್ ಆಗಿ 9 ಲಕ್ಷದ ಗಂಟ ನೀವು ವರ್ಷಕ್ಕೆ ಡೆಪಾಸಿಟ್ ಅನ್ನ ಮಾಡಬಹುದು. ಅಂದ್ರೆ ಮಿನಿಮಮ್ 9 ಲಕ್ಷ ನೀವು ಡೆಪಾಸಿಟ್ FD ಅನ್ನ ಮಾಡಬಹುದು ಒಂದೇ ಸರಿ. ಇದರಲ್ಲಿ ಮಂತ್ಲಿ ಇನ್ಕಮ್ ಸ್ಕೀಮ್ ಅಲ್ಲಿ ನೀವು ಹಣವನ್ನು ಹಾಕ್ಬೋದು, ಹೂಡಿಕೆ ಮಾಡಬಹುದು. ಅದೇ ರೀತಿ ಏನಾದರೂ ಜಾಯಿಂಟ್ ಅಕೌಂಟ್ ಇದ್ರೆ ನೀವು 15 ಲಕ್ಷದ ಗಂಟ ನೀವು ಒಂದು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಬಹುದು, ಅರ್ಥ ಆಯ್ತಾ? ಸುಮಾರು ಇದು ಒಂದು ಇಂಟ್ರೆಸ್ಟ್ ಆಫ್ ರೈಟ್ ಬಂದು ಎಷ್ಟಿರ್ತದೆ ಅಂದ್ರೆ, ಮಂತ್ಲಿ ಅಂದ್ರೆ ಒಂದು ಸ್ವಲ್ಪ ವೆರಿಫಿಕೇಶನ್ ಆಗ್ತಾ ಇರ್ತದೆ. ಬಟ್ ಪ್ರೆಸೆಂಟ್ ಈ ವರ್ಷ ಸುಮಾರು 7.4% ಅಷ್ಟು ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಪ್ರತಿಯೊಬ್ಬರು ಸಹ ತುಂಬಾ ಒಳ್ಳೆಯ ಇಂಟ್ರೆಸ್ಟ್ ಇದೆ, ಅರ್ಥ ಆಯ್ತಾ? ಇಲ್ಲ ಬೇರೆ ಬ್ಯಾಂಕಲ್ಲಿ ನೀವು FD ಮಾಡಿದ್ರೆ 6.5, 6.3, 6.4, 6.7, ಅರ್ಥ ಆಯ್ತಾ? ಇಷ್ಟಿರ್ತದೆ. ಬಟ್ ಆದರೆ ನೀವೇನಾದರೂ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ರೆ ದಯವಿಟ್ಟು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಅದೇ ರೀತಿ ಮೈನ್ ಆಗಿ ಇದರಲ್ಲಿ ಇದನ್ನು ಯಾರ್ಯಾರು ಮಾಡಿಸ್ಕೊಳ್ಬೋದು ಅಂದ್ರೆ, ಸ್ಟೂಡೆಂಟ್ಗಳು, ವಯಸ್ಸಾದವರು, ಪ್ರತಿಯೊಬ್ಬರು ಸಹ ಎಲ್ಲರೂ ಸಹ ಮಾಡಿಸ್ಕೊಳ್ಬೋದು. ಹೆಣ್ಣು ಮಕ್ಕಳಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಪ್ರತಿಯೊಬ್ಬರು ಸಹ ಮಾಡಿಸ್ಕೊಳ್ಬೋದು. ಅದೇ ರೀತಿ ಏನು ಸಹ ಒಂದು ಫ್ರಾಡ್ಗಳು ಆಗೋದಿಲ್ಲ. ಟೆನ್ಯೂರ್ ಎಷ್ಟು ಇರ್ತದೆ ಮೈನ್ ಆಗಿ, ಅದರ ಮೈನ್ ಆಗಿ ನೀವೇನಾದರೂ ಡೆಪಾಸಿಟ್ ಮಾಡಿದ್ರೆ ಅದನ್ನ 5 ವರ್ಷಗಳ ಕಾಲ ನೀವು ಡೆಪಾಸಿಟ್ ಫಿಕ್ಸಡ್ ಆಗಿರ್ತದೆ, ಅರ್ಥ ಆಯ್ತಾ? ಅದನ್ನ ನೀವು ತೆಗಿಯೋದಕ್ಕೆ ಆಗೋದಿಲ್ಲ. ಬಟ್ ಆದ್ರೆ ಎಮರ್ಜೆನ್ಸಿ ಏನಾದರೂ ಇದ್ರೆ ದಯವಿಟ್ಟು ನೀವು ಅದನ್ನ ವಿಡ್ರಾ ಮಾಡ್ಕೊಳ್ಬಹುದು, ಅರ್ಥ ಆಯ್ತಾ? ಏನು ಸಮಸ್ಯೆಗಳಾಗೋದಿಲ್ಲ. ಬಟ್ ಆದ್ರೆ 1 ರಿಂದ 3 ವರ್ಷದ ಒಳಗಡೆ ನೀವು ಮತ್ತೆ ವಿಡ್ರಾ ಮಾಡ್ಕೊಳ್ತೀನಿ ಅಂದ್ರೆ ಪ್ರೆಸೆಂಟ್ ಒಂದು 2% ನಿಮಗೆ ಕಟ್ ಮಾಡ್ಕೊಂಡು ಅದರಲ್ಲಿ ಇಟ್ಕೊಂಡು ನಿಮ್ಗೆ ಕೊಡ್ತಾರೆ. ಅದೇ ರೀತಿ 3 to 5 ಇಯರ್ಸ್ ಒಳಗಡೆ ಏನಾದ್ರು ನೀವು ವಿಡ್ರಾ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ನಿಮ್ಗೆ ಏನು ಮಾಡ್ತಾರೆ ಅಂದ್ರೆ, ಸುಮಾರು ಒಂದು ಇದು ಮಾಡ್ತಾರೆ ಅಷ್ಟೇ, ಒಂದು 1% ಕಟ್ ಮಾಡ್ತಾರೆ, ಆ ಮಿಕ್ಕಿರೋ ಹಣವನ್ನು ಕೊಡ್ತಾರೆ, ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಮೈನ್ ಆಗಿ ಇದಕ್ಕೆ ದಾಖಲಾತಿಗಳು ಏನೇನು ಬೇಕು, ಆಧಾರ್ ಕಾರ್ಡು ಮತ್ತು ಪಾನ್ ಕಾರ್ಡ್ ಬೇಕಾಗುತ್ತೆ. ಅದೇ ರೀತಿ ಒಂದು ಫೋಟೋಗಳು, 1-2-3 ಫೋಟೋಗಳು ಬೇಕಾಗುತ್ತೆ. ಅದೇ ರೀತಿ ನಾಮಿನಿ ಆಧಾರ್ ಕಾರ್ಡು ಮತ್ತು ಪಾನ್ ಕಾರ್ಡ್ ಇದ್ದರೆ ಸಾಕು, ಮಸ್ತಾಗಿ ಅಕೌಂಟನ್ನು ಓಪನ್ ಮಾಡಿಸ್ಬೋದು. ಆಧಾರ್ ಕಾರ್ಡು, ಪಾನ್ ಕಾರ್ಡು ಅದಕ್ಕೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಕಡ್ಡಾಯವಾಗಿ ಇರಲೇಬೇಕು. ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ಈ ದಾಖಲಾತಿಗಳನ್ನು ತೊಗೊಂಡು ನಿಮ್ಮ ಹತ್ರದಲ್ಲಿರುವಂಥ ಒಂದು ಪೋಸ್ಟ್ ಆಫೀಸ್ಗೆ ನೀವು ವಿಸಿಟನ್ನು ಮಾಡಿದ್ರೆ ಅಲ್ಲೂ ಸಹ ನಿಮಗೆ ಅಕೌಂಟನ್ನು
ಒಂದು ಈ ಖಾತೆಯನ್ನು ಓಪನ್ ಮಾಡಿ ಕೊಡ್ತಾರೆ. ನೀವು ಸಹ ಈಸಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಯಾವುದೇ ರೀತಿಯ ಒಂದು ರಿಸ್ಕ್ ಇರೋದಿಲ್ಲ. ಅರ್ಥ ಆಯ್ತಾ? ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಇದರಲ್ಲಿ ಸುಮಾರು ಹಲವಾರು ರೀತಿಯಲ್ಲಿ ನಿಮಗೆ ಬೆನಿಫಿಟ್ಸ್ಗಳಿರ್ತದೆ. ನೀವೇನು ಮಾಡ್ತೀರಾ ಅಂದರೆ ಸುಮಾರು ಮಂತ್ಲಿ ಅಂದರೆ ತಿಂಗಳಿಗೆ ಕರೆಕ್ಟಾಗಿ ನಿಮ್ಮ ಒಂದು ಇಂಟ್ರೆಸ್ಟ್ ಏನಿರ್ತದೆ, ಅಂದರೆ ಇವಾಗ 5 ಲಕ್ಷಕ್ಕೆ ಏನು ಇಂಟ್ರೆಸ್ಟ್ ಇರ್ತದೋ ಅದಕ್ಕೆ ಸುಮಾರು 7.4% ಇಂಟ್ರೆಸ್ಟ್ ರೈಟಲ್ಲಿ ನಿಮಗೆ ರಿಟರ್ನ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇರ್ತಾರೆ. ಅರ್ಥ ಆಯ್ತಾ? ಮಂತ್ಲಿನೂ ಸಹ ನಿಮಗೆ ಹಣವನ್ನು ರೀಫಂಡ್ ಮಾಡ್ತಾರೆ. ಅಂದರೆ ರೀಫಂಡ್ ಅಂದರೆ ಇಂಟ್ರೆಸ್ಟ್ ಹಣ ಏನಿರ್ತದೆ ಅದನ್ನು ಮಂತ್ಲಿ ನೀವು ಯಾವ ಅಕೌಂಟ್ ಕೊಟ್ಟಿರ್ತೀರೋ ಆ ಅಕೌಂಟ್ಗೆ ಹಣವನ್ನು ಡೆಪಾಸಿಟ್ ಮಾಡ್ತಾ ಇರ್ತಾರೆ. ಪ್ರತಿ ತಿಂಗಳು ಸಹ ಈ ಒಂದು ಇಂಟ್ರೆಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಅರ್ಥ ಆಯ್ತಾ? ನೀವೇನಾದರೂ 5 ಲಕ್ಷ 9 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದರೆ ತುಂಬ ಮಸ್ತಾಗಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು. ಯಾವುದೇ ರೀತಿ ತೊಂದರೆಗಳು ಆಗೋದಿಲ್ಲ, ಯಾವುದೇ ರೀತಿ ರಿಸ್ಕು ಸಹ ಇರೋದಿಲ್ಲ. ಅರ್ಥ ಆಯ್ತಾ ಸರ್? ಇಷ್ಟು ಮಾಹಿತಿ ಆದಮೇಲೆ ಸ್ನೇಹಿತರೆ ನೆಕ್ಸ್ಟು ಮೇಯ್ನ್ ಏನಪ್ಪ ಅಂದರೆ ನೀವೇನಾದರೂ ಎಷ್ಟೆಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೆ ಎಷ್ಟೆಷ್ಟು ನಿಮಗೆ ಹಣ ಸಿಗುತ್ತೆ ಒಂದು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮಲ್ಲಿ, ಇದ್ರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಅರ್ಥ ಆಯ್ತಾ? ಪೂರ್ತಿಯಾಗಿ ನೋಡಿ. ಸತ್ರ ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ನೀವೇನಾದರೂ 1 ಲಕ್ಷ ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೆ 617 ರೂಪಾಯಿ ಬರುತ್ತೆ. ಅಂದರೆ ತಿಂಗಳಿಗೆ 7.4 ಇಂಟ್ರೆಸ್ಟ್ ಕೊಟ್ಟು ನಿಮಗೆ ಒಂದು 617 ರೂಪಾಯಿನ ನಿಮಗೆ ಹಾಕ್ತಾರೆ. ನಿಮಗೆ ಮಂತ್ಲಿ ಹಾಕ್ತಾರೆ. ಅರ್ಥ ಆಯ್ತಾ? ಮಂತ್ಲಿಗೆ 617 ರೂಪಾಯಿನ ಹಾಕ್ತಾರೆ. ಅದೇ ರೀತಿ ನೀವೇನಾದರೂ ಇದರಲ್ಲಿ 2 ಲಕ್ಷದಷ್ಟು ನೀವು ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೆ ಸುಮಾರು 1233 ರೂಪಾಯಿಯಷ್ಟು ನಿಮಗೆ ಒಂದು ಡೆಪಾಸಿಟನ್ನು ಮಾಡ್ತಾರೆ. ತಿಂಗಳಿಗೆ ನೀವು ಯಾರು ಅಕೌಂಟ್ ಕೊಟ್ಟಿರ್ತೀರೋ ಅದೇ ಅಕೌಂಟ್ಗೆ ಹಣ ಬರುತ್ತೆ ಅಂತ ಹೇಳ್ಬೋದು. ಯಾರೂ ಸಹ ಒಂದು ಲಾಸಸ್ ಏನು ಆಗೋದಿಲ್ಲ. ಅರ್ಥ ಆಯ್ತಾ? 7.4% ಇಂಟ್ರೆಸ್ಟ್ ಆಫ್ ರೈಟ್ ಅಂದರೆ ಸಿಕ್ಕಾಪಟ್ಟೆ ಒಂದು ಜಾಸ್ತಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಬೇರೆ ಕಡೆ FD ಮಾಡಿದ್ರೆ ಸಿಕ್ಕಾಪಟ್ಟೆ ಕಡಿಮೆ ಇರ್ತದೆ. ಅದೇ ರೀತಿ 4 ಲಕ್ಷ ಅಂದರೆ 4.5 ಲಕ್ಷ ನೀವು ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೆ ಇದು ಮ್ಯಾಕ್ಸಿಮಮ್ ಇರೋದು 5 ಲಕ್ಷ ಇರ್ತದೆ, ಅಂದರೆ 9 ಲಕ್ಷ ಇರ್ತದೆ. ನೀವೇನಾದರೂ 4.5 ಲಕ್ಷ ಡೆಪಾಸಿಟ್ ಮಾಡಿದ್ರೆ ಸುಮಾರು 2775 ರೂಪಾಯಿಷ್ಟು ನಿಮಗೆ ಇಂಟ್ರೆಸ್ಟ್ ಮನಿ ಸಿಗುತ್ತೆ ಅಂತ ಹೇಳ್ಬೋದು. ದಯವಿಟ್ಟು ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಆರಾಮಾಗಿ ಇನ್ವೆಸ್ಟ್ಮೆಂಟನ್ನು ಮಾಡಬಹುದು. ಯಾವುದೇ ರೀತಿ ಒಂದು ಸಮಸ್ಯೆಗಳಾಗೋದಿಲ್ಲ. ನೋಡ್ತಾ ಇದ್ದೀರಲ್ಲ, 7.4% ಇಂಟ್ರೆಸ್ಟು ಅಂದರೆ ಇದರ ಟೆನ್ಯೂರ್ ಬಂದು ಇದರ ಪೀರಿಯಡು ಒಂದು ಲಾಕ್ ಆಗಿರ್ತದೆ. ಅರ್ಥ ಆಯ್ತಾ? ನೀವು ಡೆಪಾಸಿಟ್ ಮಾಡಿದ ತಕ್ಷಣ ಲಾಕ್ ಆಗಿರ್ತದೆ. 5 ವರ್ಷದ ಗಂಟೆ ಅದನ್ನು ತೆಗೆಯೋದಕ್ಕೆ ಆಗೋದಿಲ್ಲ. ಬಟ್ ಅದನ್ನು ತೊಗೊಂಡ್ರೆ ನೀವು ಒಂದು ಪೆನಲ್ಟಿ ಚಾರ್ಜಸ್ 1% 2% ಪೇ ಮಾಡಿ ನೀವು ತೊಗೊಳ್ಬೇಕಾಗುತ್ತೆ. ಇಷ್ಟು ಇದರದ ಒಂದು ವಿವರಣೆ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ವಿಡಿಯೋ, ನೀವು ದಯವಿಟ್ಟು ವೀಕ್ಷಿಸಿದ್ದೀರಿ. ಅರ್ಥ ಆಯ್ತಾ? ಇಲ್ಲಿ ಗಂಟ ಯಾರೆಲ್ಲ ಈ ವಿಡಿಯೋನ ನೋಡಿದ್ರೆ ಅಂಥವ್ರಿಗೆಲ್ಲ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅರ್ಥ ಆಯ್ತಾ? ಸರ್, ಈ ಥರ ಕ್ರೋಮನ್ನು ಓಪನ್ ಮಾಡಿಕೊಂಡು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ನೀವು ಸರ್ಚನ್ನು ಮಾಡಿದ್ರೆ ಫಸ್ಟು ಯಾವುದು ಬರುತ್ತೋ ಆ ಲಿಂಕನ್ನು ಓಪನ್ ಮಾಡಿಕೊಂಡ್ರೆ ನಿಮಗೆ ಇದರಲ್ಲಿ ತೋರಿಸುತ್ತೆ ಎಷ್ಟೆಷ್ಟು ಅಮೌಂಟ್ ಬರುತ್ತೆ, ಮಂತ್ಲಿ ಎಷ್ಟೆಷ್ಟು ಇಂಟ್ರೆಸ್ಟ್ ಸಿಗುತ್ತೆ ಅಂತ. ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಅರ್ಥ ಆಯ್ತಾ? ಎಷ್ಟೆಷ್ಟು ಸಿಗುತ್ತೆ ಅಂತ ತೋರಿಸ್ತಾ ಇದೆ ನೋಡಿ. 7.4%